ಹಾಯ್ ಎಲ್ರಿಗೂ ನಮಸ್ತೆ. ಮತ್ತೊಂದು ಮಿನಿ ವ್ಲಾಗು. ಮಳೆ ಬರ್ತಿರೋದ್ರಿಂದ ಹೊರಗಡೆ ವಾತಾವರಣ ನೋಡೋದೇ ಖುಷಿ ಅಂತ ಅನಿಸುತ್ತೆ. ಎಲ್ಲಿ ನೋಡಿದ್ರು ಬರೇ ಹಸಿರು. ಇನ್ನು ಟ್ರಾವೆಲ್ ಮಾಡಿದ್ಮೇಲೆ ಯಾವಾಗಾದರೂ ನಾವು ರೊಟ್ಟಿ ಪಲ್ಯ ತಿಂದೆವು ಅಂತ ಅನಿಸುತ್ತೆ. ಅಲ್ಲಿ ಊಟ ಖಂಡಿತ ಅಡ್ಜಸ್ಟ್ ಆಗಲೇ ಇಲ್ಲ. ಇಲ್ಲಿ ಇವತ್ತು ಊಟಕ್ಕೆ ರೊಟ್ಟಿ, ಗುರೆಳ್ ಚಟ್ನಿ ಹಾಗೆ ಮಿಕ್ಸರ್ ಪಲ್ಯ ಮಾಡ್ಕೊಳ್ತಿದ್ದೀನಿ. ಗುರೆಳ್ ಚಟ್ನಿ ಮಾಡೋದಕ್ಕೆ ಸ್ವಲ್ಪ ಗುರೆಳ್ನ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಈರುಳ್ಳಿ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕ ಚಿಕ್ಕದಾಗಿ 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಕಡೆಗೆ ಎಣ್ಣೆ, ಜೀರಿಗೆ, ಸಾಸಿವೆ ಹಾಗೆ ಕರಿಬೇವು, ಈರುಳ್ಳಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಗುರೆಳ್ ಪುಡಿನ ಪೌಡ್ರ್ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಮಿಕ್ಸಿ ಆನ್ ಮಾಡಿದೆ. ಸರಿಯಾಗಿ ಲಿಡ್ ಕ್ಲೋಸ್ ಮಾಡಿರಲಿಲ್ಲ, ಚೆಲ್ಲೋಯ್ತು. ಇವಾಗ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಏನೋ ಮಾಡಬೇಕು ಅಂದ್ಕೊಂಡಿರ್ತೀವಿ, ಇನ್ನೇನೋ ಆಗುತ್ತೆ. ಇಲ್ಲಿ ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ, ಅರಿಶಿನ ಹಾಗೆ ಉಪ್ಪು, ಬೆಲ್ಲ, ಸ್ವಲ್ಪ ಹುಣಸೆ ರಸ ಹಾಕೋದ್ರಿಂದ 1-2 ದಿನ ಸ್ಟೋರ್ ಕೂಡ ಮಾಡ್ಕೋಬೋದು. ಚಪಾತಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಬೆಂದ ಮೇಲೆ ನಾನಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ತಿದ್ದೀನಿ. ಇದು ಕೂಡ 1-2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಹಾಕಿದರೆ ಗುರೆಳ್ ಚಟ್ನಿ ರೆಡಿ. ಪ್ಲೀಸ್ ಸಬ್ಸ್ಕ್ರೈಬ್.